ಹಿಜಾಬ್ ಧರಿಸಿ ಸ್ಕೂಲ್ಗೆ ಬರುವುದು ಅತ್ಯಗತ್ಯ ಧಾರ್ಮಿಕ ಆಚರಣೆಯೇ ಎಂಬ ಮಹತ್ವದ ಪ್ರಶ್ನೆ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ನಿನ್ನೆ ವಿಚಾರಣೆ ವೇಳೆ ಉತ್ತರ ಪ್ರದೇಶ ಚುನಾವಣೆ ಹಾಗೂ ದುಪ್ಪಟ್ಟಾ ಕೂಡ ಪ್ರಸ್ತಾಪವಾಗಿದೆ. ಇನ್ನು ಇವತ್ತು ನಡೆಯಲಿರುವಂತಹ ವಿಚಾರಣೆ ಹೇಗಿರಲಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ತರಗತಿಗಳಿಗೆ ಎಂಟ್ರಿ ಕೊಟ್ಟಿರುವ ಹಿಜಾಬ್ ಕೇಸರಿ ಶಾಲು ವಿವಾದ ಇದೀಗ ಸಾಂವಿಧಾನಿಕ ಮಹತ್ವದ ಪ್ರಶ್ನೆಯಾಗಿ ಪರಿಣಮಿಸಿದೆ. ಸಂವಿಧಾನ ನೀಡಿರುವ ಧಾರ್ಮಿಕ ಸ್ವಾತಂತ್ರ್ಯದ ವ್ಯಾಪ್ತಿಗೆ ಹಿಜಾಬ್ ಬರುತ್ತದೋ ಇಲ್ಲವೋ ಎಂಬ ಬಗ್ಗೆ ಹೈಕೋರ್ಟ್ ಪೂರ್ಣ ಪೀಠ ವಿಚಾರಣೆ ಮುಂದುವರೆಸಿದೆ. ನಿನ್ನೆ ಅರ್ಜಿದಾರರ ಪರ ವಾದ ಮಂಡಿಸಿದ ದೇವದತ್ ಕಾಮತ್ ಸರ್ಕಾರದ ಸಮವಸ್ತ್ರ ಕುರಿತ ಆದೇಶವನ್ನ ರದ್ದುಪಡಿಸಲು ಮನವಿ ಮಾಡಿದ್ರು. ಇದಲ್ಲದೆ ಅರ್ಜಿದಾರರ ಪರ ಹಿರಿಯ ವಕೀಲ ರವಿವರ್ಮ ಕುಮಾರ್ ಕೂಡ ಮಧ್ಯಂತರ ಅರ್ಜಿ ಸಲ್ಲಿಸಿ ಉತ್ತರ ಪ್ರದೇಶ ಚುನಾವಣೆ ಮುಗಿಯುವವರೆಗೆ ವಿಚಾರಣೆ ಮುಂದೂಡುವಂತೆ ಮನವಿ ಮಾಡಿದ್ರು. ಖುರಾನ್, ಹದೀಸ್, ಸೂರಾ ಸೇರಿದಂತೆ ಮುಸ್ಲಿಂ ಧರ್ಮ ಗ್ರಂಥಗಳ ಉಲ್ಲೇಖವಾಯಿತು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪುಗಳ ವಿಶ್ಲೇಷಣೆಯೂ ಆಯಿತು. ಹಾಗಾದ್ರೆ ನಿನ್ನೆ ಹೈಕೋರ್ಟ್ನಲ್ಲಿ ಏನೆಲ್ಲ ವಿಚಾರಣೆ ಆಯಿತು, ಯಾವ್ಯಾವ ವಿಚಾರಗಳು ಪ್ರಸ್ತಾಪ ಆಯಿತು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಎಲ್ಲರೂ ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ರಾಜ್ಯದಲ್ಲಿ ಶಾಂತಿ ಸಾಮರಸ್ಯ ನೆಲೆಸುವಂತೆ ಮಾಡುವುದು ಎಲ್ಲರ ಕರ್ತವ್ಯ ಎಂಬುದನ್ನು ಮರೆಯಬಾರದು. ಸರ್ಕಾರದ ಸಮವಸ್ತ್ರ ಆದೇಶ ಸಂಪೂರ್ಣ ಕಾನೂನು ಬಾಹಿರವೆಂದು ನಾನು ನಿರೂಪಿಸಬಲ್ಲೆ. ಸಂವಿಧಾನದ 25(1) ವಿಧಿಯಡಿ ನೀಡಲಾದ ಧಾರ್ಮಿಕ ಸ್ವಾತಂತ್ರ್ಯದ ರಕ್ಷಣೆಯ ಹೊಣೆಯನ್ನ ಸರ್ಕಾರ ಕಾಲೇಜು ಅಭಿವೃದ್ಧಿ ಸಮಿತಿಗೆ ಹಸ್ತಾಂತರಿಸಿದೆ. ಮೂಲಭೂತ ಹಕ್ಕಿನ ರಕ್ಷಣೆ ಮಾಡಬೇಕಾದ ಸರ್ಕಾರ ಅದರ ಜವಾಬ್ದಾರಿ ಶಾಸಕನ ನೇತೃತ್ವದ ಸಮಿತಿಗೆ ಒಪ್ಪಿಸಿರುವುದು ಕಾನೂನು ಬಾಹಿರ. ಹಿಜಾಬ್ ಧರಿಸುವುದು ಇಸ್ಲಾಂ ಧರ್ಮದ ಅತ್ಯಗತ್ಯ ಆಚರಣೆ. ಸಂವಿಧಾನ ನೀಡಿರುವ ಸ್ವಾತಂತ್ರ್ಯವನ್ನ ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ, ಆರೋಗ್ಯದ ವಿಚಾರವಿದ್ರೆ ಮಾತ್ರ ಸರ್ಕಾರ ನಿರ್ಬಂಧಿಸಬಹುದು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅನಿರ್ಬಂಧಿತ ಪರಿಪೂರ್ಣ ಹಕ್ಕೆ. ಸಾರ್ವಜನಿಕ ಸುವ್ಯವಸ್ಥೆ ಎಂದರೇನು? ನಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರಿಸಿ. ವಿದ್ಯಾರ್ಥಿನಿಯರು ಕಾಲೇಜಿಗೆ ದಾಖಲಾದಾಗಿನಿಂದಲೂ ಹಿಜಾಬ್ ಧರಿಸುತ್ತಿದ್ರು. ಇಚ್ಛಿಸಿದ ಬಟ್ಟೆ ಧರಿಸಲು ಮೂಲಭೂತ ಹಕ್ಕಿದೆ. ಸಂವಿಧಾನದ 19(1)(a) 25(1) ಅಡಿ ಲಭ್ಯವಿರುವ ಹಕ್ಕನ್ನ ಸಾರ್ವಜನಿಕ ಸುವ್ಯವಸ್ಥೆ ಹೆಸರಲ್ಲಿ ದಮನ ಮಾಡುತ್ತಿದ್ದಾರೆ. ಸಂವಿಧಾನದ 25ನೇ ವಿಧಿ ಪೂರ್ತಿ ಓದಿ. ಸಾಮಾಜಿಕ ಕಲ್ಯಾಣ ಸುಧಾರಣೆ ಕಾರಣಗಳೂ ಇವೆ. ಪವಿತ್ರ ಕುರಾನ್ನಲ್ಲಿ ಉಲ್ಲೇಖವಾಗಿರುವುದೆಲ್ಲವನ್ನೂ ಅತ್ಯಗತ್ಯ ಧಾರ್ಮಿಕ ಆಚರಣೆಗಳೆಂದು ಪರಿಗಣಿಸಬೇಕೆ? ಸರ್ಕಾರಕ್ಕೂ ನಾವು ಹಲವು ಪ್ರಶ್ನೆಗಳನ್ನ ಕೇಳುವವರಿದ್ದೇವೆ. ಕುರಾನ್ನಲ್ಲಿ ಹೇಳಿರುವ ಎಲ್ಲಾ ಅಂಶಗಳ ಬಗ್ಗೆ ನಾನು ಪ್ರಸ್ತಾಪಿಸುವುದಿಲ್ಲ. ಕೇವಲ ಹಿಜಾಬ್ಗೆ ಸೀಮಿತವಾಗಿ ವಾದ ಮಂಡಿಸುತ್ತಿದ್ದೇನೆ. ತಾವು ಹೇಳಿದಂತೆ ಸಾಮಾಜಿಕ ಕಲ್ಯಾಣ ಸುಧಾರಣೆ ಕಾರಣಗಳಿಗೂ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ವಿಧಿಸಬಹುದು. ಆದರೆ ಹಿಜಾಬ್ ಈ ಯಾವುದೇ ನಿರ್ಬಂಧಗಳ ವ್ಯಾಪ್ತಿಗೆ ಬರುವುದಿಲ್ಲ. ಹಿಜಾಬ್ ಧರಿಸುವುದು ಧಾರ್ಮಿಕ ಸ್ವಾತಂತ್ರ್ಯದ ಭಾಗ. ಸರ್ಕಾರ ಸಾಂವಿಧಾನಿಕ ನಿರ್ಣಯದ ಅಧಿಕಾರವನ್ನ ಕಾಲೇಜು ಅಭಿವೃದ್ಧಿ ಸಮಿತಿಗೆ ಹಸ್ತಾಂತರಿಸಿದ್ದೇ ಕಾನೂನು ಬಾಹಿರ. ಶಾಸಕರ ಅಭಿಪ್ರಾಯ ಪಡೆಯಲಿ, ಆದರೆ ನಿರ್ಣಯ ಅಧಿಕಾರ ನೀಡಬಾರದು. ಹೀಗಾಗಿ ಸರ್ಕಾರದ ಸಮವಸ್ತ್ರ ನೀತಿಯೇ ಸಂವಿಧಾನ ಬಾಹಿರವಾಗಿದೆ. ಹೀಗಾಗಿ ಅದನ್ನು ರದ್ದುಪಡಿಸಬೇಕು. ಹಿಜಾಬ್ ಕುರಿತು ಪ್ರಕರಣದ ವಿಚಾರಣೆಯಿಂದ ಉತ್ತರ ಪ್ರದೇಶ ಚುನಾವಣೆ ಮೇಲೆ ಪ್ರಭಾವ ಆಗಬಹುದು. ಹೀಗಾಗಿ ವಿಚಾರಣೆ ಮುಂದೂಡುವಂತೆ ಅರ್ಜಿ ಸಲ್ಲಿಸಿದ್ದೇವೆ. ವಿದ್ಯಾರ್ಥಿನಿಯರು ಈಗ ಧರಿಸುತ್ತಿರುವ ದುಪ್ಪಟ್ಟವನ್ನೇ ತಮಗಿಷ್ಟ ಬಂದ ರೀತಿ ಬಳಸಿಕೊಳ್ಳಲು ಅನುಮತಿ ನೀಡಿ. ವಿಚಾರಣೆಯಿಂದ ಚುನಾವಣೆ ಮೇಲೆ ಪ್ರಭಾವವಾಗುವಂತಿದ್ದರೆ ಚುನಾವಣಾ ಆಯೋಗ ಅರ್ಜಿ ಸಲ್ಲಿಸಬಹುದು. ಚುನಾವಣಾ ಆಯೋಗ ಅರ್ಜಿ ಸಲ್ಲಿಸಿದರೆ ಈ ಬಗ್ಗೆ ಪರಿಶೀಲಿಸುತ್ತೇವೆ. ನಿಮ್ಮ ಉಳಿದ ಅರ್ಜಿಗಳ ಬಗ್ಗೆ ಸೂಕ್ತ ಸಮಯದಲ್ಲಿ ವಿಚಾರಣೆ ನಡೆಸುತ್ತೇವೆ. ಇಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ನಿನ್ನೆ ಹೈಕೋರ್ಟ್ ವಿಚಾರಣೆಯನ್ನ ಇಂದು ಮಧ್ಯಾಹ್ನ 2:30ಕ್ಕೆ ಮುಂದೂಡಿದೆ. ಕ್ಲಾಸ್ನೊಳಗೆ ಹಿಜಾಬ್ ಕೇಸರಿ ಶಾಲೆಗೆ ಹೈಕೋರ್ಟ್ ನಿರ್ಬಂಧ ವಿಧಿಸಿದ್ದು, ಇವತ್ತು ದೇವದತ್ ಕಾಮತ್ ವಾದ ಮಂಡನೆ ಪೂರ್ಣಗೊಳಿಸಲಿದ್ದಾರೆ. ಹಿಜಾಬ್ ಪರ ಕೇರಳದ ಕೆಲ ವಕೀಲರು ಇಂದು ವಾದಿಸುವ ಸಾಧ್ಯತೆ ಇದೆ. ಇನ್ನು ಅರ್ಜಿದಾರ ವಿದ್ಯಾರ್ಥಿನಿಯರಿಂದ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದು, ಅರ್ಜಿದಾರರ ಪರ ರವಿವರ್ಮ ಕುಮಾರ್ ವಾದ ಮಂಡನೆ ಸಾಧ್ಯತೆ ಇದೆ. ವಿದ್ಯಾರ್ಥಿನಿಯರ ಇಚ್ಛೆಯಂತೆ ದುಪ್ಪಟ್ಟ ಬಳಸಲು ಅನುಮತಿ ನೀಡಿ ಅಂತ ಮನವಿ ಮಾಡೋ ಸಾಧ್ಯತೆ ಇದೆ. ವಿಚಾರಣೆ ಉತ್ತರ ಪ್ರದೇಶ ಚುನಾವಣೆ ಮೇಲೆ ಪರಿಣಾಮ ಸಾಧ್ಯತೆ ಇದೆ.
ಹೀಗಾಗಿ ಚುನಾವಣೆ ಮುಗಿಯುವವರೆಗೂ ವಿಚಾರಣೆ ಮುಂದೂಡಲು ವಿದ್ಯಾರ್ಥಿನಿಯರು ಮನವಿ ಮಾಡಿದ್ದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಚುನಾವಣಾ ಆಯೋಗ ಸಲ್ಲಿಸಿದ್ರೆ ಅರ್ಜಿ ಪರಿಶೀಲಿಸುತ್ತೆ ಅಂತ ಹೈಕೋರ್ಟ್ ಪೂರ್ಣಪೀಠ ಹೇಳಿಕೆ ನೀಡಿದೆ. ಅರ್ಜಿದಾರರ ವಾದ ಮುಗಿದ್ರೆ ಸರ್ಕಾರದ ಪರ ಎಜಿ ಪ್ರಭುಲಿಂಗ ನಾವದಗಿ ಪ್ರತಿವಾದಿಸುವ ಸಾಧ್ಯತೆ ಇದೆ. ಸರ್ಕಾರದ ಸಮವಸ್ತ್ರ ಆದೇಶವನ್ನ ಎಜಿ ಸಮರ್ಥಿಸಲಿದ್ದಾರೆ. ತರಗತಿಯೊಳಗೆ ಹಿಜಾಬ್ ಧರಿಸೋದು ಧಾರ್ಮಿಕ ಅಗತ್ಯತೆಯೇ, ಧಾರ್ಮಿಕ ಆಚರಣೆಯ ಮೂಲ ಅಂಶವೇ ಎಂಬ ಬಗ್ಗೆ ಪ್ರತಿವಾದ ನಡೆಯಲಿದೆ. ಸಂವಿಧಾನದ 25/1ನೇ ವಿಧಿ ಆಧರಿಸಿ ವಾದ ಮಂಡನೆಯಾಗಲಿದೆ. ಇಂದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪುಗಳ ಉಲ್ಲೇಖವಾಗಲಿದ್ದು ಇತರೆ ರಾಷ್ಟ್ರಗಳ ತೀರ್ಪನ್ನ ವಕೀಲರು ಉಲ್ಲೇಖಿಸಲಿದ್ದಾರೆ. ಇನ್ನು ಹೈಕೋರ್ಟ್ನಲ್ಲಿ ಈಗಾಗಲೇ 7ಕ್ಕೂ ಹೆಚ್ಚು ರಿಟ್ ಅರ್ಜಿಗಳ ಸಲ್ಲಿಕೆಯಾಗಿದ್ದು ಸಾಂವಿಧಾನಿಕ ಪ್ರಶ್ನೆ ಇರೋದ್ರಿಂದ ಎಲ್ಲರ ವಾದ ಕೇಳಿದ ನಂತರವೇ ಹೈಕೋರ್ಟ್ ತನ್ನ ತೀರ್ಪನ್ನ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ರಮೇಶ್, TV9 ಬೆಂಗಳೂರು.